ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ. ಇನ್ನೇನು ನವರಾತ್ರಿ ಬಂದೇ ಬಿಡ್ತು ಫ್ರೆಂಡ್ಸ್. ಈ 10 ದಿನಗಳ ಸಂಭ್ರಮ ಸಡಗರ ಇಡೀ ಭಾರತಾದ್ಯಂತ ಬಹಳ ಭವ್ಯತೆ ಮತ್ತು ಉತ್ಸಾಹದಿಂದ ನಾವೆಲ್ಲ ಆಚರಿಸ್ತೀವಿ. ಈ ನವರಾತ್ರಿಯೊಳಗೆ ನಾವು ದುರ್ಗಾದೇವಿಯನ್ನು ಪೂಜೆ ಮಾಡ್ತೀವಿ. ತಮ್ಮ ಮನೆಯಲ್ಲಿ ದೀಪಗಳನ್ನು 9 ದಿನಗಳ ಅಖಂಡ ದೀಪವನ್ನು ಸ್ಥಾಪಿಸಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಎಲ್ಲರೂ ಮನೆಗಳಲ್ಲಿ ದೇವಾಲಯಗಳಲ್ಲಿ ಪೂಜೆಯನ್ನು ಮಾಡ್ತೀವಿ. ಈ 9 ದಿನಕ್ಕೆ ಒಂದೊಂದು ತರಹದ ಒಂದೊಂದು ಬಣ್ಣದ ಬಟ್ಟೆ ನಾವು ಧರಿಸುವುದರಿಂದ ಆ ದಿನದ ದೈವಿ ಶಕ್ತಿಯನ್ನು ನಮ್ಮೊಳಗೆ ಆಕರ್ಷಿಸುವಂತೆ ಮಾಡುತ್ತದೆ ಎಂಬ ನಂಬಿಕೆಯಿಂದ ಈ ಬಣ್ಣದ ಬಟ್ಟೆಗಳಿಂದ ನಾವು ಪೂಜೆ ಮಾಡ್ತೀವಿ. ಈ ವರ್ಷದ ಮೊದಲನೇ ದಿನದ ಬಣ್ಣ ಬಿಳಿ ಬ್ರಹ್ಮಚಾರಿಣಿ. ಎರಡನೇ ದಿನದ ಬಣ್ಣ ಕೆಂಪು ದೇವಿ ಚಂದ್ರಘಂಟ. ಮೂರನೇ ದಿನದ ಬಣ್ಣ ನೀಲಿ ದೇವಿ ಕೂಷ್ಮಾಂಡ. ನಾಲ್ಕನೇ ದಿನದ ಬಣ್ಣ ಹಳದಿ ದೇವಿ ಸ್ಕಂದಮಾತ. 5ನೇ ದಿನದ ಬಣ್ಣ ಹಸಿರು ದೇವಿ ಕಾತ್ಯಾಯಿನಿ. 6ನೇ ದಿನದ ಬಣ್ಣ ಬೂದು ಬಣ್ಣ ಕಾಳರಾತ್ರಿ. 7ನೇ ದಿನದ ಬಣ್ಣ ಕಿತ್ತಳೆ ದೇವಿ ಶೈಲಪುತ್ರಿ. 8ನೇ ದಿನದ ಬಣ್ಣ ನವಿಲು ಬಣ್ಣ ದೇವಿ ಸಿದ್ಧಿದಾತ್ರಿ. 9ನೇ ದಿನದ ಬಣ್ಣ ಗುಲಾಬಿ ದೇವಿ ಗೌರಿ ಮಹಾಗೌರಿ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಕಾಲೋನಿಯ ದೇವಿ ಮರಗಾಂಬಿಕೆ. ಈ ದೇವಿಯನ್ನೇ ನಾವು ಪೂಜಿಸಿ 9 ದಿನಗಳ ಕಾಲ ಆಕೆಯ ಸನ್ನಿಧಾನದಲ್ಲಿ ಯಾವ ರೀತಿ ಮಾಡ್ತೀವಿ. ಈ ವರ್ಷದ ದೇವಿಯ ಈ ನವರಾತ್ರಿ ಉತ್ಸವಕ್ಕೆ ಪೂರ್ವಭಾವಿ ಸಭೆಯನ್ನು ಕರೆದು ಎಲ್ಲರೂ ದೇವಿ ಆಚರಣೆ ಮಾಡುವ ಬಗ್ಗೆ ಎಲ್ಲರೂ ಮಾತುಗಳನ್ನಾಡಿದ್ದಾರೆ. ಮುಂಬರುವ ಈ 9 ದಿನಗಳಲ್ಲಿ ನಮ್ಮ ದೇವಿಯನ್ನು ಪೂಜಿಸಿ ಆರಾಧಿಸಿ ಎಲ್ಲರೂ ಸಂಕಲ್ಪವನ್ನು ಮಾಡಿಕೊಂಡು ಎಲ್ಲರೂ ನಾವು ಪೂಜೆ ಮಾಡಿದ್ರೆ ಈ ನಮ್ಮ ತಾಯಿ ಬೇಡಿದ ವರವನ್ನು ಕೊಟ್ಟೇ ಕೊಡುತ್ತಾಳೆ. ನಾವೆಲ್ಲ ಆ ದೇವಿಯ ಸನ್ನಿಧಿಯಲ್ಲಿ ಅವಳ ಆ ಸ್ಥಳದಲ್ಲಿ ಮಾಡುವ ಪ್ರತಿಯೊಂದು ಪೂಜೆಗಳಿಗೆ ನಮಗೆ ಒಂದು ಶಕ್ತಿ ದೊರೆಯುತ್ತದೆ ಅಂತ ನಾವು ಹೇಳ್ಕೊತೀವಿ. ಈ ಜಗನ್ಮಾತೆ
ನಮ್ಮೆಲ್ಲರನ್ನು ಸದಾ ಕಾಪಾಡಲಿ, ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ನೀವು ಬನ್ನಿ, ನಮ್ಮೊಂದಿಗೆ ಜಾಯಿನ್ ಆಗ್ರಿ, ನವರಾತ್ರಿಯನ್ನು ಆಚರಿಸಿ. ಥ್ಯಾಂಕ್ ಯು.